ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆಗಲ್ವಾ ಗಿಲ್ಲಿ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇದಾಗಲೇ ಗಿಲ್ಲಿ ಫ್ಯಾನ್ಸ್ ಎಲ್ಲೆಡೆ ಕೂಡ ಕರ್ನಾಟಕದಲ್ಲಿ ಈಗಿನ ಬಿಗ್ ಬಾಸ್ನಲ್ಲಿ ಗಿಲ್ಲಿನೇ ವಿನ್ನರ್ ಆಗೋದು ಅಂತ ಎಲ್ಲೆಡೆ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಹೇಳಿಕೆ ಇದೀಗ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಮತ್ತೊಬ್ಬ ಅರುಣ್ ಸಾಗರ್ ಆಗ್ತಾರಾ ಗಿಲ್ಲಿ ನಟ? ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಆಗ್ತಾರಾ ಗಿಲ್ಲಿ ಅನ್ನುವಂಥದ್ದು. ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆಗಲ್ವಾ ಗಿಲ್ಲಿ? ಮತ್ತೊಬ್ಬ ಅರುಣ್ ಸಾಗರ್ ಆಗ್ತಾರಾ ಗಿಲ್ಲಿ ನಟ? ಈಗಾಗಲೇ ಎಲ್ಲೆಡೆ ಕೂಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ರನ್ನರ್ ಅಪ್ ಆಗ್ತಾರಾ ಗಿಲ್ಲಿ ಅನ್ನುವಂಥದ್ದು. ಫಿನಾಲೆ ಹತ್ತಿರ ಬರ್ತಿದ್ದಂತೆ ಗಿಲ್ಲಿ ಬಿಗ್ ಸೈಡ್ ಲೈನ್ ಆದ್ರು. ಬಿಗ್ ಬಾಸ್ ಮೊದಲ ಸೀಸನ್ ಇತಿಹಾಸ ಮರುಕಳಿಸುತ್ತಾ? ಹಾಗಾದ್ರೆ ಆರಂಭದಲ್ಲಿ ಗಿಲ್ಲಿ ಹೈಲೈಟ್, ಕೊನೆ ವಾರಗಳಲ್ಲಿ ಸೈಡ್ ಲೈನ್ ಯಾಕೆ? ಮೊದಲ ಸೀಸನ್ ನಲ್ಲಿ ಎಂಟರ್ಟೈನರ್ ಆಗಿದ್ದ ಅರುಣ್ ಸಾಗರ್, ಆದ್ರೆ ವಿನ್ನರ್ ಪಟ್ಟ ಸಿಕ್ಕಿದ್ದು ಮಾತ್ರ ವಿಜಯ್ ರಾಘವೇಂದ್ರಗೆ. ಮತ್ತೆ ಅದೇ ಸೀಸನ್ ಇಲ್ಲಿ ಮರುಕಳಿಸುತ್ತಾ ಅನ್ನುವಂಥದ್ದು. ರನ್ನರ್ ಅಪ್ ಆಗಿತ್ತು ಹಿರಿಯ ಕಲಾವಿದ ಅರುಣ್ ಸಾಗರ್. ಮೊದಲ ಸೀಸನ್ ವಿಜೇತರ ಬಗ್ಗೆಯೂ ಆಗ ಎದ್ದಿತ್ತು ಅಪಸ್ವರ. ಗಿಲ್ಲಿ ಅಭಿಮಾನಿಗಳಿಗೆ ಈಗ ಮತ್ತೆ ಅದೇ ಸನ್ನಿವೇಶ ಉದ್ಭವ ಆಗುವಂತಹ ಭಯ ಹುಡ್ತಾ ಇದೆ. ಎಲ್ಲರ ನಕ್ಕು ನಗಾಡಿಸಿದ ಗಿಲ್ಲಿಗೆ ಆಗಲಿದ್ಯಾ ಮಹಾ ಮೋಸ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ನಡೀತಿದೆ ಚರ್ಚೆ. ಇನ್ನು ಬಡವರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ರೈತರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ? ಯಾಕಂದ್ರೆ ಇತ್ತೀಚೆಗೆ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ಖಡಕ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಗಮನಿಸಿದಾಗ ಕಿಚ್ಚ ಸುದೀಪ್ ಬಂದಂತ ಟೈಮ್ನಲ್ಲಿ ಅಲ್ಲಿ ಯಾರಿಗೆ ಧ್ರುವಂತಿಗೆ ಹಾಗೂ ಅಶ್ವಿನಿ ಗೌಡಗೆ ಚಪ್ಪಾಳೆಯನ್ನ ಕೊಟ್ಟಿರುವಂತದ್ದಾಗಿರ್ಬೋದು. ಇನ್ನು ಎಲ್ಲವೂ ಕೂಡ ಈಗೊಂದಿಷ್ಟು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಗಿಲ್ಲಿ ಫ್ಯಾನ್ಸ್ ಫುಲ್ ಗರಂ ಆಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಇತ್ತೀಚೆಗೆ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅಂತ. ಇನ್ನು ಅದರಂತೆ ಬಿಗ್ ಬಾಸ್ ಮೊದಲ ಸೀಸನ್ ಇತಿಹಾಸ ಮರುಕಳಿಸುತ್ತಾ ಅನ್ನುವಂಥದ್ದು. ಮೊದಲ ಸೀಸನ್ ನಲ್ಲೂ ಕೂಡ ಅರುಣ್ ಸಾಗರ್ನನ್ನ ಇದೇ ರೀತಿಯಾಗಿ ಸೈಡ್ ಲೈನ್ ಮಾಡಲಾಗಿತ್ತು. ಆದ್ರೆ ಅಲ್ಲಿ ವಿನ್ನರ್ ಆಗಿದ್ದು ರಾಘವೇಂದ್ರ. ಹೀಗಾಗಿ ಮತ್ತೆ ಕೂಡ ಅದೇ ಇಲ್ಲಿ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಮೂಡ್ತಾ ಇರುವಂತದ್ದು. ಈಗಾಗಲೇ ಗಿಲ್ಲಿ ಫ್ಯಾನ್ಸ್ ಎಲ್ಲೆಡೆ ಕೂಡ ಈ ಬಗ್ಗೆ ರೊಚ್ಚಿಗೆದ್ದು ಗರಂ ಆಗಿದ್ದಾರೆ. ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರನ್ನರ್ ಅಪ್ ಆಗಿದ್ದು ಹಿರಿಯ ಕಲಾವಿದ ಅರುಣ್ ಸಾಗರ್. ಆಗ್ಲೂ ಕೂಡ ಈಗ ಅದೇ ಮತ್ತೆ ಮರುಕಳಿಸುತ್ತಾ? ಮೊದಲ ಸೀಸನ್ ವಿಜೇತರ ಬಗ್ಗೆಯೂ ಆಗ ಎದ್ದಿತ್ತು ಅಪಸ್ವರ. ಗಿಲ್ಲಿ ಅಭಿಮಾನಿಗಳಿಗೆ ಈಗ ಮತ್ತೆ ಅದೇ ಸನ್ನಿವೇಶ ಉದ್ಭವದ ಭಯ ಹುಡ್ತಾ ಇದೆ. ಎಲ್ಲರ ನಕ್ಕು ನಗಾಡಿಸಿದ ಗಿಲ್ಲಿಗೆ ಆಗಲಿದ್ಯಾ ಮಹಾಮೋಸ? ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ನಡೀತಿದೆ ಚರ್ಚೆ. ಬಡವರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ರೈತರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ? ಸೋಷಿಯಲ್ ಮೀಡಿಯಾದಲ್ಲಿ ಭುಗಿಲೆದ್ದಿದೆ ಇದೀಗ ಗಿಲ್ಲಿ ಫ್ಯಾನ್ಸ್ರ ಪ್ರಶ್ನೆಗಳು. ಯಾಕಂದ್ರೆ ಇತ್ತೀಚಿನಲ್ಲಿ ನೋಡ್ತಾ ಇದೀವಿ. ಇನ್ನು ಏನು ಕಿಚ್ಚ ಸುದೀಪ್ ಬಂದಂತ ಸಮಯದಲ್ಲೂ ಕೂಡ ಧ್ರುವಂತ್ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾನೆ. ಇನ್ನು ಧ್ರುವಂತ್ಗೆ ಸೀಸನ್ ಚಪ್ಪಾಳೆಯನ್ನ ಕೊಡ್ತಾರೆ ಸುದೀಪ್ ಅವರು. ಇದಾದ ಮೇಲೆ ಮತ್ತಷ್ಟು ಗಿಲ್ಲಿ ಫ್ಯಾನ್ಸ್ ಅಲ್ಲಿ ಗರಂ ಆಗ್ತಾರೆ. ಇಡೀ ಸೀಸನ್ ಅಲ್ಲಿ ನೋಡ್ತಾ ಬಂದಂತ ಸಮಯದಲ್ಲಿ ಪೂರ್ತಿಯಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಗಿಲ್ಲಿ ಮಾತ್ರ. ಆದ್ರೆ ಸೀಸನ್ ಚಪ್ಪಾಳೆ ಹೋಗಿದ್ದು ಧ್ರುವಂತ್ಗೆ. ಇಲ್ಲಿ ಒಂದು ರೀತಿಯಾಗಿ ಮೋಸ ಅಲ್ಲಿ ನಡೀತಾ ಇದೆ. ಸಾಫ್ಟ್ ಕಾರ್ನರ್ನ ತೋರ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅನ್ನುವಂತ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಇನ್ನು ಅದರಂತೆ ರನ್ನರ್ ಅಪ್ ಆಗ್ತಾರ ಗಿಲ್ಲಿ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಒಂದ್ ಕಡೆ ಇಲ್ಲಿ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಮೊದಲ ವಾರವನ್ನ ಅಂದ್ರೆ ಮೊದಲ ಸೀಸನ್ ನಾವು ನೋಡಿದಾಗ ಆಗ್ಲೂ ಕೂಡ ಅರುಣ್ ಸಾಗರ್ ಪೂರ್ತಿಯಾಗಿ ಇಡೀ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ವಿನ್ನರ್ ಆಗಿದ್ದು ವಿಜಯ ರಾಘವೇಂದ್ರ. ಇನ್ನು ಅದೇ ರೀತಿಯಾಗಿ ಈ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ 12ರ ಸೀಸನ್ ಅಲ್ಲೂ ಕೂಡ ಅದೇ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಅದರಂತೆ ಗಿಲ್ಲಿಯ ಈ ಒಂದು ಏನು 2012 ಈಗಿನ ಒಂದು ಏನು ಬಿಗ್ ಬಾಸ್ ಸೀಸನ್ 12ರ ಒಂದು ಏನು ಸೀಸನ್ ಇದೆ, ಇದರಲ್ಲಿ ಪೂರ್ತಿಯಾಗಿ ಸೀಸನ್ ಇಲ್ಲಿಯವರೆಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಬಂದಿದ್ದದ್ದು ಈಗ ಗಿಲ್ಲಿ ನಟ. ಯಾಕಂದ್ರೆ ಗಿಲ್ಲಿ ನಟ ಇರಲಿಲ್ಲ ಅಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ 0 ಅಂದ್ರೆ ಯಾವುದೇ ತರದಂತ ಎಂಟರ್ಟೈನ್ಮೆಂಟ್ ಇರ್ತಿರ್ಲಿಲ್ಲ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಅದರಂತೆನೆ ಈಗಲೂ ಕೂಡ ಅದೇ ರೀತಿಯಾಗಿ ಗಿಲ್ಲಿ ನಟನ ಮೇಲೆ ಅಂದ್ರೆ ಗಿಲ್ಲಿ ನಟ ಅಲ್ಲಿ ರನ್ನರ್ ಅಪ್ ಆಗ್ತಾನ ಅನ್ನುವಂತಹ ಅನುಮಾನಗಳು ಇಲ್ಲಿ ಹುಟ್ಟಿ ಹಾಕ್ತಾ ಇದೆ. ಈ ಎಲ್ಲ ಸನ್ನಿವೇಶಗಳು ಈಗ ಹೆಚ್ಚಾಗಿ ಈಗಿನ ಒಂದು ಫ್ಯಾನ್ಸ್ನ ಕ್ರೇಜ್ ನೋಡೋದಾದ್ರೆ ಗಿಲ್ಲಿಗೆ ಇರುವಂತಹ ಫ್ಯಾನ್ಸ್ ಯಾವ್ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ ಏನಾದ್ರೂ ಒಂದು ವೇಳೆ ಗೆಲ್ಲಲಿಲ್ಲ ಅಂತ ಅಂದ್ರೆ ನಾವು ಕಲರ್ಸ್ ಕನ್ನಡನೇ ನೋಡೋದು ಬಿಟ್ಬಿಡ್ತೀವಿ,
ನೋಡೋದೇ ಇಲ್ಲ ಅನ್ನುವಂಥ ಮಾತುಗಳು ಗಿಲ್ಲಿ ಫ್ಯಾನ್ಸ್ ಇಂದ ಇಲ್ಲಿ ಕೇಳಿ ಬರ್ತಾ ಇದೆ ಒಂದ್ ಕಡೆ. ಮತ್ತೊಂದ್ ಕಡೆ ಗಿಲ್ಲಿ ಫ್ಯಾನ್ಸ್ಗೆ ಈಗ ಒಂದ್ ರೀತಿಯಾಗಿ ಗರಂ ಆಗಿದ್ದು ಯಾವ ವಿಚಾರಕ್ಕೆ ಅಂತ ಅಂದ್ರೆ ಧ್ರುವಂತ್ಗೆ ಒಂದು ಸೀಸನ್ ಕಿಚ್ಚನ ಚಪ್ಪಾಳೆಯಲ್ಲಿ ಸಿಗುತ್ತೆ. ಹೀಗಾಗಿ ಸೀಸನ್ ನಲ್ಲಿ ಸಿಗುವಂತ ಕೆಲಸ ಧ್ರುವಂತ್ ಏನ್ ಮಾಡಿದಾನೆ ಮನೆಯಲ್ಲಿ ಅನ್ನುವಂತ ಮಾತುಗಳು ಒಂದ್ ಕಡೆ, ಪ್ರಶ್ನೆಗಳು ಒಂದ್ ಕಡೆ ಉದ್ಭವ ಆಗಿತ್ತು. ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡಾಗ ಹಾಗಾದ್ರೆ ಈ ಬಾರಿ ರನ್ನರ್ ಅಪ್ ಆಗ್ತಾರ ಗಿಲ್ಲಿ? ಯಾಕಂದ್ರೆ ಎಲ್ಲರ ಮನದಲ್ಲಿ ಎಲ್ಲರ ಭಾವನೆಯಲ್ಲಿ ಇರುವಂತದ್ದು ಗಿಲ್ಲಿನೇ ವಿನ್ನರ್, ಈ ಬಾರಿಯ ಏನು ಸೀಸನ್ 12ರ ವಿನ್ನರ್ ಆಗೋದು ಗಿಲ್ಲಿನೇ ಅನ್ನುವಂಥದ್ದು. ಆದ್ರೆ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯಾಕೆ ಈ ರೀತಿಯಾಗಿ ಅಂದ್ರೆ ಒಂದ್ ರೀತಿಯಾಗಿ ಗಿಲ್ಲಿಯನ್ನ ಸೈಡ್ಲೈನ್ ಮಾಡ್ಲಾಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಒಂದ್ ಕಡೆ ಗಿಲ್ಲಿ ಫ್ಯಾನ್ಸ್ ಅಲ್ಲಿ ಮೂಡ್ತಾ ಇದೆ. ಇದೀಗ ಎಲ್ಲೆಡೆ ಕೂಡ ಭುಗಿಲೆದ್ದಿರುವಂತಹ ವಿಚಾರ ಅಂತ ಅಂದ್ರೆ ಗಿಲ್ಲಿಯನ್ನ ಯಾಕೆ ಸೈಡ್ ಲೈನ್ ಮಾಡ್ಲಾಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಅಂತ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಂತ ಅಂದ್ರೆ ಗಿಲ್ಲಿ ಅಲ್ಲಿ ಬಿಗ್ ಬಾಸ್ ಇಡೀ ಸೀಸನ್ನೇ 0 ಆಗ್ತಾ ಇತ್ತು. ಈ ಹಿಂದೆ ಕೂಡ ಕಿಚ್ಚ ಸುದೀಪ್ ಅವ್ರು ಬಂದು ಹೇಳ್ತಾರೆ, ಕಳೆದ ಒಂದು ಸೀಸನ್ ನಲ್ಲಿ ನಮ್ಮ ಶೋ ನಂಬರ್ 1 ಇತ್ತು, ಆದ್ರೆ ಈಗಿನ ಒಂದು ಸೀಸನ್ ನಲ್ಲಿ ನಮ್ಮ ಚಾನಲ್ಲೇ ನಂಬರ್ 1 ಹೋಗಿದೆ ಅನ್ನುವಂಥ ಮಾತನ್ನ, ಕಲರ್ಸ್ ಕನ್ನಡ ಚಾನಲ್ಲೇ ನಂಬರ್ 1 ಹೋಗಿದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿರ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇದೀಗ ರಿಷಾ ಅವರು, ಬಿಗ್ ಬಾಸ್ ಸ್ಪರ್ಧಿ ಆದಂತ ರಿಷಾ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಈಗ ಎಲ್ಲೆಡೆ ಸಹಿತ ಗಿಲ್ಲಿನೇ ವಿನ್ನರ್ ಅನ್ನುವಂತ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಈಗಿನ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ನೋಡಿದಾಗ ಅಲ್ಲಿ ಒಂದ್ ರೀತಿಯಾಗಿ ಸೈಡ್ ಲೈನ್ ಏನಾದ್ರೂ ಮಾಡ್ಲಾಗ್ತಾ ಇದೆಯಾ ಗಿಲ್ಲಿನ ಅಂತ? ಈಗ ನಾನು ನೋಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ, ಗಿಲ್ಲಿ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಬಿಗ್ ಬಾಸ್ ಮನೆಗೆ, ಇಲ್ಲ ಅಂತಲ್ಲ. ಆಲ್ರೆಡಿ ಜನರು ಕೂಡ ಫಿಕ್ಸ್ ಆಗೋಗಿದ್ರು ಇನ್ನೇನ್ ಕಪ್ ಗೆದ್ಕೊಂಡ್ ಬಂದ್ಬಿಡ್ತಾನೆ ಗಿಲ್ಲಿ ಅಂತ. ಬಟ್ ಎಲ್ಲೋ ಈ ಸೀಸನಿನ ಚಪ್ಪಾಳೆ ಅಂತ ಕೊಟ್ಟಾಗ ನನ್ಗೂ ಯಾಕೋ ಬೇಜಾರಾಗಿದ್ದು ನಿಜ, ಖಂಡಿತವಾಗ್ಲು. ಸೊ ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಗಿಲ್ಲಿ ತುಂಬಾನೇ ಟೈಮ್ ನಗ್ಸಿದಾನೆ. ಅಷ್ಟೇ ಏನೇ ಆದ್ರೂನು ಇವಾಗ ನಂದು ಒಂದು ಏನೇ ಡಿಫ್ರೆನ್ಸಸ್ ಇದ್ರೂನು, ಈಗ ನಾನ್ ಒಳಗಡೆ ಹೋಗ್ಬೇಕಾದ್ರೆ ನನಗೆ ಗೊತ್ತಿತ್ತು ಅವ್ನ್ ಕ್ರೇಜ್ ಹೇಗಿತ್ತು ಅಂತ. ಒಳಗಡೆ ಆ ಸನ್ನಿವೇಶಕ್ಕೆ ನಾವ್ ಹಂಗೆಲ್ಲ ಆಗಿದೆ ಅನ್ನೋದು ಬಿಟ್ರೆ, ಪರ್ಸನಲಿ ಹೊರಗಡೆ ಬಂದು ನಾನ್ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದಾಗ ದಟ್ ಇಸ್ ನಾಟ್ ಅ ಈಸಿ, ಲೈಕ್ 1 man ಶೋ ತರ ಸ್ಟಾರ್ಟಿಂಗ್ ಇಂದಾನು ಲಾಸ್ಟ್ ವರ್ಗೂನು ಲಿಸ್ಟ್ ಮಾಡಿದಾನೆ ಶೋನ. ಸೊ ಈಗೆಲ್ಲೋ ಲಾಸ್ಟ್ ಇನ್ನೊಂದು 4-5 ದಿನಗಳಿದ್ದಾಗ ಎಲ್ಲೋ ಮೋಸ ಆಗ್ಬೋದಾ ಗಿಲ್ಲಿಗೆ ಅನ್ನೋದು ನನಗೂ ಫೀಲ್ ಆಗ್ತಾ ಇದೆ. ಬಟ್ ಡಿಪೆಂಡ್ಸ್, ಎಲ್ಲಾರು ಚೆನ್ನಾಗಿ ಆಡ್ತಾ ಇದಾರೆ. ನನಗೆ ಅದ್ರ ಬಗ್ಗೆ ಇವಾಗ ಏನ್ ಹೇಳಿ ಅಂತಾನೆ ನನ್ಗೆ, ಬಟ್ ಓಪನ್ ಆಗಿ ಹೇಳಿದ್ದೆ ಮಾಡ್ಬೋದೇನೋ ಅಂತ ಹೇಳಿ. ಯಾಕೋ ಅದು ನಿಜ ಆಗ್ತಾ ಇದೆಯಾ ಅಂತ ನನಗೂ ಶಾಕಿಂಗ್ ಆಗ್ತಾ ಇದೆ. ಸೊ ಇವಾಗ ಅವನ ತಪ್ಪು ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ಶಾಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ನಿಜ ಮೇಡಮ್, ಈಗಿನ ಗಿಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಅಂದ್ರೆ ಪ್ರತಿ ಸತಿನ ರಿಯಾಲಿಟಿ ಶೋ ನಲ್ಲಿ ಹೇಳ್ತಾ ಬರ್ತಾರೆ ಯಾರಿಗೆ ಜನ ನಿರ್ಧಾರ ಮಾಡುತ್ತೆ ಯಾರು ವಿನ್ನರ್ ಅನ್ನುವಂಥದ್ನ ಅಂತ. ಆದ್ರೆ ಜನಗಳ ಒಂದು ಫ್ಯಾನ್ಸ್ ಫಾಲೋಯಿಂಗಿನ ನೋಡಿದ್ರೆ ಗಿಲ್ಲಿನೇ ವಿನ್ನರ್ ಅನ್ನುವಂಥದ್ದು ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಇಲ್ಲಿ ಸೈಡ್ಲೈನ್ ಮಾಡ್ತಾ ಇರುವಂಥದ್ದು ಒಂದ್ ರೀತಿ ಸಾಕಷ್ಟು ಅಲ್ಲಿ ಅನುಮಾನಗಳು ಹುಟ್ಟಾಗ್ತಾ ಇದಾವೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗ ಎಲ್ಲಾರ್ಗು ಅವ್ರದೇ ಆದ ಫ್ಯಾನ್ಸ್ ಗಳು ಇದಾರೆ. ಈಗ ಧನುಷ್ ಅವ್ರು ಇರ್ಬೋದು ಅಥವಾ ಅಶ್ವಿನಿ ಅವ್ರು ಇರ್ಬೋದು, ಯಾರು ಟಾಪ್ 6 ಈಗ ಸೆಲೆಕ್ಟ್ ಆಗಿದ್ದಾರೆ ಅವ್ರದೇ ಆದ ಫ್ಯಾನ್ಸ್ ಗಳಿದ್ದಾರೆ. ಈಗ ಕಾವಿಂಗು ಫ್ಯಾನ್ಸ್ ಅವ್ರದೇ ಆದ ಫ್ಯಾನ್ಸ್ ಗಳಿದ್ದಾರೆ. ಬಟ್ ಗಿಲ್ಲಿ ಫ್ಯಾನ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಗಿಲ್ಲಿದು ಇನ್ಸ್ಟಾಗ್ರಾಮ್ ನೋಡಿದ್ರು ಇಟ್ ಇಸ್ ನಾಟ್ ಈಸಿ. 100 ಫಾಲೋವರ್ಸ್ ಇಂದ 1 million ಹೋಗಿದ್ದಾರೆ ಅಂತ ಅಂದ್ರೆ ಅದು ತುಂಬಾ ಹುಡುಗಾಟದ ಮಾತಲ್ಲ ಅದು. ಸೊ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದ್ದಾಗ ಖಂಡಿತವಾಗ್ಲೂ ಅವನೇ ಗೆಲ್ತಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಸೊ ಅದು ಈಗ್ಲೇ ಭರವಸೆ ಕಳ್ಕೋಬೇಡಿ. ಯಾಕಂದ್ರೆ ಅವ್ರೆಲ್ಲೂ ಅನೌನ್ಸ್ ಮಾಡಿಲ್ಲ, ಗಿಲ್ಲಿ ವಿನ್ನರ್ ಅಲ್ಲ ಅಂತ ಅನೌನ್ಸ್ ಆಗಿಲ್ಲ ಅಲ್ಲ. ಸೊ ಬರೀ ಅವರು ಸೀಸನ್ ನ ಚಪ್ಪಾಳೆ ಅಂತ ಕೊಟ್ಟಿರ್ಬೋದು. ಆ ಚಪ್ಪಾಳೆಗೋಸ್ಕರ ನೀವು ಇಷ್ಟೊಂದು ವಿನ್ನೇ ಆಗಲ್ಲ ಅನ್ನೋದು ಕನ್ಫ್ಯೂಷನ್ ಬರ್ಬೇಡಿ, ಹೋಗ್ಸಿಟ್ಕೊಳ್ಳಿ. ಯಾಕಂದ್ರೆ ದೇವ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲಾರು. ಫ್ಯಾನ್ಸ್ ಅವ್ರು ಏನಿದ್ದಾರೆ ಅವ್ರೆಲ್ಲಾರು ತುಂಬಾ ಚೆನ್ನಾಗಿ ನೋಡ್ತಾ ಇದೀನಿ, ರ್ಯಾಲಿ ಮಾಡ್ತಾ ಇದಾರೆ, ದೇವ್ರ ಹತ್ರ ಎಲ್ಲ ಹೋಗಿ ಅರ್ಚನೆ ಎಲ್ಲ ಇದ್ ಮಾಡ್ತಾ ಇದಾರೆ. ಸೊ ಭರವಸೆ ಕಳ್ಕೋಬೇಡಿ. ಮೇ ಬಿ ಅವನ್ಗೇನೆ ತಪ್ಪಿದೆ, ಸೊ ಗೆದ್ಕೊಂಡ್ ಬರ್ತಾನೆ ಅನ್ನೋ ನಂಬಿಕೆ ನನ್ಗಿದೆ. ಸೊ ಬಟ್ ಎಲ್ಲಾರು ಒಂದು ಇದೀಗ ಧ್ರುವಂತ್ಗೆ ಅದೇ ಸೀಸನ್ ಚಪ್ಪಾಳೆ ಸಿಗುತ್ತೆ, ಚಪ್ಪಾಳೆ ಕೊಟ್ಟಿದ್ ಅದು ಎಲ್ಲೋ ನನಗೂ ತುಂಬಾ ಬೇಜಾರಾಯ್ತು. ಹೌದೌದು, ಯಾಕಂದ್ರೆ ಧ್ರುವಂತ್ ಪ್ಲೇಡ್ ವೆಲ್, ನಾನು ಇಲ್ಲ ಅಂತ ಹೇಳಲ್ಲ, ಚೆನ್ನಾಗ್ ಯಾಕಂದ್ರೆ ಟೈಮ್ ತಕ್ಕಂಗೆ ಚೇಂಜ್ ಮಾಡ್ಕೊಂಡಿದ್ದಾನೆ ಗೇಮ್ ನ. ಸೊ ಮಲ್ಲಮ್ಮ ಇದ್ದಾಗ ಒಂಥರ ಅವರು
ಆಡ್ತಿದ್ದಾರೆ ಆ ಗೇಮು, ಮತ್ತೆ ಅವ್ರ ಜೊತೆ ಇವಾಗ ಟೈಅಪ್ ಅದು ಫ್ಲಕ್ಚುಯೇಷನ್ ಕಾಣಿಸಿದೆ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಮನೇಲಿ ವಿಲನ್ ಇಲ್ದೆ ಹೀರೋ ಆಗಲ್ಲ. ಸೊ ಈಗ ವಿಲನ್ ಅಂತ ಅಶ್ವಿನಿ ಅವರು ಧ್ರುವಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಹೀರೋ ಅಂತ ಗಿಲ್ಲಿ ಅಂತ ಫಿಕ್ಸ್ ಆಗೋಗಿರೋದ್ರಿಂದ ಈಗ ವಿಲನ್ ಪಾಲಿಗೆ ಸೇರುತ್ತಾ ಕಪ್ಪು, ಹೀರೋ ಪಾಲಿಗೆ ಸೇರುತ್ತಾ ಕಪ್ಪು ಅನ್ನೋದು ಡಿಪೆಂಡ್ ಆಗಿದೆ. ಇವರಿಬ್ರು ಮತ್ತೆ ಧನುಷ್ ಗೆದ್ಬಿಡ್ಬೋದು, ಹೇಳಕ್ಕಾಗಲ್ಲ. ಈಗ ಇವಾಗ ಒಳಗಡೆ ಆಡುವಂತ ಆಟನ ಗಿಲ್ಲಿ ಅವ್ರ ಆಟನ ನೀವು ನೋಡಿದೀರಾ, ಬಟ್ ಇಲ್ಲಿ ಹೊರಗಡೆ ನೀವು ನೋಡಿದಾಗ ಅಲ್ಲಿ ಆಟಕ್ಕೂ ಇಲ್ಲಿ ಆಟಕ್ಕೂ ಗಿಲ್ಲಿ ಒಂದ್ ರೀತಿಯಾಗಿ ಎಲ್ಲರ ನಡುವೆ ಬೆಸ್ಟ್ ಆಗಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದಾರಲ್ಲ ಅಂತ. ದಟ್ ಇಸ್ 100% ಟ್ರೂ. ಇವಾಗ ನನಗೆ ಒಂದ್ ಕಡೆ ಹೊರಗಡೆ ಬಂದ ಮೇಲೆ ಬೇಜಾರಾಗಿದ್ದು ಏನಂದ್ರೆ, ಹೌದು ನಾನ್ ತುಂಬಾ ಪರ್ಸನಲ್ ಆಗಿ ತಗೊಂಡೆ ಅನ್ನೋದ್ ಬಿಟ್ರೆ ಅವ್ನ್ ಬರೀ ಗೇಮ್ ಆಡ್ತಾ ಇದ್ದಾನೆ. ಅವ್ನ್ ಯಾರಿಗೂ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಬೇಕು ಅಂತ ಇಲ್ಲ. ಈ ಪ್ಲೇಯಿಂಗ್ ಇಸ್ ಗೇಮ್. ಸೊ ಈಗ ನನ್ನ ವಿಚಾರದಲ್ಲೇ ನೋಡಿದಾಗ ನನಗೆ ಅವನಿಗೂ ತುಂಬಾ ಮನಸ್ತಾಪಗಳಾದಾಗ ನಾನ್ ಪರ್ಸನಲ್ ಆಗಿ ತಗೊಂಡಿದ್ಕೆ ನನ್ನ ಆಟಕ್ಕೆ ಪೆಟ್ಟು ಬಿದ್ದಿದ್ದು. ನಾನು ಗೇಮ್ ಆಡಿದ್ರೆ ಈಸ್ ಲೈಕ್ ವೆರಿ ಕ್ಯಾಲ್ಕುಲೇಟಿವ್ ಆಗಿ ಗೇಮ್ ಆಡ್ತಾ ಇದ್ದಾನೆ. ಸೊ ಅವ್ನಿಗೆ ಚೆನ್ನಾಗಿ ತುಂಬಾನೇ ಐಡಿಯಾ ಇದೆ. ಸೊ ನನ್ಗೂ ಆಸೆ ಇದೆ ಅವನೇ ಗೆಲ್ಲಿ ಅಂತ ಹೇಳಿ. ನೋಡೋಣ ಅಲ್ಲ, ಇನ್ನೊಂದ್ 3 ದಿನ ಇದೆ, ಕಾದು ನೋಡೋಣ. ಸೊ ನೋಡೋಣ, ಸುದೀಪ್ ಸರ್ ಕೈ ಎತ್ತುತ್ತಾರೆ ಅನ್ನೋದು ನಂಬಿಕೆ ಇದೆ. ಅವನ್ ಕೈಯೇ ವಿನ್ನರ್ ಅಂತ ಆಗುತ್ತೆ ಅಂತ ಪ್ರೇ ಮಾಡ್ಕೊಬೇಕಷ್ಟೇ ಇವಾಗ ಅವ್ರ ಫ್ಯಾನ್ಸ್ ಎಲ್ಲರೂ. ಎಸ್, ಇದೀಗ ರಾಶಿಕಾ ಅವರು ಕೂಡ ರಕ್ಷಿತಾಗೆ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಸುದೀಪ್ ಅವರು ಮಾತನಾಡುವಂತ ವಿಷಯಗಳು, ಒಂದಿಷ್ಟು ವಿಷಯಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದ್ರೆ ಈಗ ಸುದೀಪ್ ಅವರು ಹೇಳ್ತಾರೆ ಅಂದ್ರೆ ಒಂದ್ ರೀತಿಯಾಗಿ ಗಿಲ್ಲಿನ ಅಲ್ಲಿ ಸೈಡ್ ಲೈನ್ ಮಾಡಿ ಮಾತನಾಡಿರೋ ತರ ಅಲ್ಲಿ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಏನಾಗತ್ತೆ, ಸುದೀಪ್ ಸರ್ಗೆ ತುಂಬಾ ವಿಚಾರಗಳು ಚರ್ಚೆ ಮಾಡೋದಿರುತ್ತೆ ಸ್ಯಾಟರ್ಡೆ ಸಂಡೇ. ಸೊ ಆ ಟೈಮ್ ಅಲ್ಲಿ ಯಾವ ವಿಚಾರನ ಮಾತಾಡ್ಬೇಕು ಅಂತ ಅವ್ರಿಗೇನೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಆ ವಿಚಾರ ಮಾತಾಡಿರ್ತಾರೆ. ಸೊ ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೇನು ಮಾತಾಡಕ್ಕೆ ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ಅವ್ರಿಗೆ ಹಾಗಲ್ಲ ಅಂದ್ರೆ ಸುದೀಪ್ ಸರ್ ಮಾತಾಡಿದ ತಪ್ಪು ಅಂತ ಅಲ್ಲ. ಸೊ ಈಗಿನ ಕಾಣಿಸ್ಕೊಳ್ಳೋದ್ರಲ್ಲಿ ಒಂದ್ ರೀತಿಯಲ್ಲಿ ಗಿಲ್ಲಿ ಸೈಡ್ ಲೈನ್ ಆಗ್ತಾ ಇದಾರೆ ಅಂತ ನನಗೂ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಇಂದಾನು ಗಿಲ್ಲಿ 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 ಅಂತ ಅವ್ರ ಬಾಯಿಂದಾನೇ ತುಂಬಾ ಸತಿ ಬಂದಿದೆ. ಸೊ ಈಗೆಲ್ಲೋ ಲಾಸ್ಟ್ 2 ವಾರದಲ್ಲಿ ಅವ್ರ ಬಾಯಿಂದ ಬಂದಿದ್ದು ತುಂಬಾ ಕಡಿಮೆ ಆಯ್ತಾ ಅಂತ, ಗಿಲ್ಲಿ ಅಂತ ಬಂದಿದ್ದು. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಫಸ್ಟ್ ಒಂದು ವೀಕ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಬಂದ್ರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಬರ್ತಾ ಇದ್ದಿದ್ದೆ ನೆಗೆಟಿವ್. ಬಟ್ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಕಿಚ್ಚಿನ ಚಪ್ಪಾಳೆ ಅಲ್ಲಿ ಕೊಡ್ಬೇಕು ಅಂತ ಕೊಡ್ತಾರೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಲಾಸ್ಟ್ ಅಲ್ಲಿ ಏನಾಯ್ತಪ್ಪ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಕೂಡ ಬದಲಾಗ್ಬಿಡ್ತಾ ಅಂತ. ಬಿಗ್ ಬಾಸ್ ಹಂಗೆ ಅಲ್ವಾ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ತರ. ನೋಡೋಣ, ಯಾಕೆ ಕಳ್ಕೊಳ್ಳೋದು ಯಾಕೆ? ಈಗ ಕನ್ಕ್ಲೂಷನ್ಗೆ ಇನ್ನು ಬಿಗ್ ಬಾಸ್ ಅನೌನ್ಸ್ ಮಾಡಿಲ್ಲ ಅಲ್ವಾ ವಿನ್ನರ್ ಯಾರು ಅಂತ. ಸೊ ಕನ್ಕ್ಲೂಷನ್ ಮೇ ಬಿ ಟ್ವಿಸ್ಟ್ ಕೊಡ್ಬೋದೇನೋ, ಈ ತರಾನು ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಿರ್ಬೋದು. ಬಟ್ ಎಲ್ಲೋ ಮೋಸ ಆಗಲ್ಲ ಗಿಲ್ಲಿಗೆ ಅಂತ ನನ್ಗೂ ಅನ್ನಿಸ್ತಾ ಇದೆ. ಬಟ್ ಅವನ್ನ ಮೋಸ ಆದ್ರೆ ನಿಜವಾಗ್ಲೂ ನಾನು ಇಂಟರ್ವ್ಯೂ ಬಂದಾಗ್ಲೂ ಹೇಳಿದ್ದಂತೂ ನಿಜ. ಅವನ್ನ ಯೂಸ್ ಮಾಡ್ಕೊಳ್ಳೋದಂತೂ ಅಲ್ಲಿರೋ ಕಂಟೆಸ್ಟೆಂಟ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರು ಒಂದಷ್ಟು ಜನ ಅವನ ಜೊತೆ ಇದಾರೋ ಎಲ್ಲ ಯೂಸ್ ಮಾಡ್ಕೊಂಡೆ ಮೇಲ್ ಬಂದಿರೋದು. ಸೊ ಅವನ ಜೊತೆ ಚೆನ್ನಾಗಿದ್ರೆ ನಾವ್ ಇರ್ತೀವಿ ಅನ್ನೋ ಮಟ್ಟಿಗೆ. ಹೊರಗಡೆ ಫ್ಯಾನ್ ಫಾಲೋಯಿಂಗ್ ರಾಂಗ್ ಆಗ್ಬಿಡುತ್ತೆ ಗಿಲ್ಲಿಗೆ ಎದುರಾಕೊಂಡ್ರೆ, ಅದೊಂದು ಎಲ್ಲಾರ ಮೈಂಡ್ ಅಲ್ಲೂ ಇತ್ತು ಅಲ್ಲಿ ಒಳಗಡೆ. ಅಂದ್ರೆ ಈ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ಅಂದ್ರೆ ಈ ಸತಿ ಪ್ರತಿ ಸತಿನೂ ಶೋ ಒಂದು ನಂಬರ್ 1 ಅಲ್ಲಿ ಇರ್ತಿತ್ತು, ಆದ್ರೆ ಈಗ ಚಾನಲೇ ನಂಬರ್ 1 ಹೋಗ್ಬಿಟ್ಟಿದೆ ಅಂತ. ಅದ್ರಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಇದೆ, ಯಾಕಂದ್ರೆ ನೀವು ಕೂಡ ಸ್ಪರ್ಧಿಯಾಗಿ. ಬಟ್ ಆ ಒಂದು ಇದ್ರಲ್ಲಿ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್ ಅಂದ್ರೆ ಗಿಲ್ಲಿ ಇಲ್ಲ ಅಂತಂದ್ರೆ ಒಂಚೂರು ಡಲ್ ಆಗ್ತಿತ್ತು ಸೀಸನ್ ಅಂತ. ಡೆಫಿನೆಟ್ಲಿ, ಬಿಕಾಸ್ ನನಗೆ ಹೊರಗಡೆ ಬಂದ್ಮೇಲೆ ತುಂಬಾ ಜನ ಹೇಳಿದ್ದಾರೆ. ಎಷ್ಟೊಂದ್ ಸತಿ ಕ್ಯಾಬ್ ಅಲ್ಲಿ ಕೂತಾಗೆಲ್ಲಾನು ತುಂಬಾ ಗಿಲ್ಲಿ ಬಗ್ಗೆ ಮಾತಾಡಿದ್ದಾರೆ. ಮ್ಯಾಮ್ ನನ್ ತಂದೆ ತಾಯಿ ತುಂಬಾ ಮನಸ್ಪೂರ್ವಕವಾಗಿ ನಕ್ಕಿದ್ದಾರೆ ಅಂದ್ರೆ ಅದು ಗಿಲ್ಲಿಯಿಂದ ಅಂತ ಹೇಳಿ. ಅಷ್ಟು ಮನೋರಂಜನೆ ಅಂತೂ 100% ಕೊಟ್ಟಿದ್ದಾನೆ ಅವನು, ಇಲ್ಲ ಅಂತೆಲ್ಲ. ಅವನ್ ಕೈಗೆ ಕಪ್ಪು ಸೇರ್ಬೇಕು ಅನ್ನೋ ಆಸೆ ಇದೆ, ಸೇರುತ್ತೆ. ನೋಡೋಣ, ಇನ್ನೊಂದ್ 4 ದಿನ ಎಕ್ಸ್ಪೆಕ್ಟೇಷನ್ ತರ ವೆಯ್ಟ್ ಮಾಡೋಣ. ಮೋಸ ಆಯ್ತು ಅಂತ ಅಂದ್ರೆ ಮೇ ಬಿ ನನ್ಗೂ ಬೇಜಾರಾಗ್ಬೋದೇನೋ ಪರ್ಸನಲಿ. ಯಾಕಂದ್ರೆ ಯಾರು ಡಿಸರ್ವ್ ಇದಾರೆ ಅವ್ರು ಕೊಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಂತಾನೆ ತಗೊಂಡ್ರೆ ಯಾರಿಗೂ ಫಾಲೋಯಿಂಗ್ ಅಷ್ಟು ಇನ್ಕ್ರೀಸ್ ಆಗಕ್ ಚಾನ್ಸ್ ಇಲ್ಲ ಇಡೀ ಸೀಸನ್ ಅಲ್ಲಿ, ಬಿಗ್ ಬಾಸ್ ಅನ್ನೋ ಸೀಸನ್ ಅಲ್ಲೇ. ಸೊ 100 ಇಂದ 1 ಮಿಲಿಯನ್ ಆಗಿದೆ ಅಂದಾಗ ಅವ್ನು ಫ್ಯಾನ್ ಫಾಲೋಯಿಂಗ್ ಇಂದ ಹಿಡಿದು ಮೇ ಬಿ ಅದು ಗೊತ್ತಾಗೋಗಿದೆ ಗಿಲ್ಲಿನೇ ವಿನ್ನರ್ ಅಂತ. ಬಟ್ ವಿ ಡೋಂಟ್ ನೋ, ವಿ ಕಾಂಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ತರ ಏನಾದ್ರು ಟ್ವಿಸ್ಟ್ ಇರ್ಬೋದಾ ಏನು, ಅಥವಾ TRPಗೋಸ್ಕರ ಯೂಸ್ ಮಾಡ್ಕೊಂಡ್ರ ಏನು ನೋಡ್ಬೇಕು, ಗೊತ್ತಿಲ್ಲ ನನ್ಗೆ. ಸೊ ಇಷ್ಟೇ, ನಿರಾಸೆ ಮಾಡ್ಕೊಂಡ್ಬೇಡಿ ಅಷ್ಟೇ ಹೇಳೋದು ಗಿಲ್ಲಿ ಫ್ಯಾನ್ಸ್ಗೆ.
ಅದೇ ವೇಟ್ ಮೇಡಮ್, ಮಾಡಿ ಈಗ ನೋಡೋಣ. ಓವರ್ ಆಲ್ ಗೇಮ್ ಅಂತ ಬಂದಾಗ ಓಕೆ, ಗಿಲ್ಲಿ ಅಲ್ಲಿ ಅಂದ್ರೆ ಏನು ಫಿಸಿಕಲ್ ಆಗಿ ಅಂತ ಬಂದಾಗ ಒಂದ್ ಸ್ವಲ್ಪ ಹೌದು. ಸೈಡ್ ಆಗಿರ್ಬೋದು. ಬಟ್ ಹೌದು. ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಗಿಲ್ಲಿನ ಬಿಟ್ಟು ಬಿಗ್ ಬಾಸ್ ಇಲ್ಲ ಅನ್ನೋದು ಗಿಲ್ಲಿ ಫ್ಯಾನ್ಸ್ನು ಮಾತಾಡೋದು. ಸೊ ಇಡೀ ಕರ್ನಾಟಕ ಜನತೆನೂ ಮಾತಾಡ್ತಾ ಇದೆ. ದಟ್ ಇಸ್ 100% ಟ್ರೂ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ಅವನು. ಎಲ್ಲಾ ರೀತಿಲೂ ಹಿ ಹ್ಯಾಸ್ ಬೀನ್ ಟಾಪ್. ಇವಾಗ ಫಿಸಿಕಲ್ ಟಾಸ್ಕ್ ಅಲ್ಲೂ ಅವ್ನು ಆಡಿದಾನೆ, ಎಷ್ಟೊಂದು ಟಾಸ್ಕ್ ಗಳಲ್ಲಿ ಆಡಿದಾನೆ, ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅವನು ಎಲ್ಲಾ ರೀತಿಲೂ ಆಲ್ ರೌಂಡರ್ ಆಗಿದ್ದಾನೆ ಅವನು. ಎಲ್ಲೋ ಬರೀ ಫಿಸಿಕಲ್ ಅಂತ ಕೊಟ್ರೆ ಇವಾಗ ರಘು ಆಗ್ಲಿ ಧನುಷ್ ಆಗ್ಲಿ ಅವರೆಲ್ಲ ಸ್ಟ್ರಾಂಗ್ ಇದಾರೆ, ಎವ್ರಿ ಡೇ ವರ್ಕ್ಔಟ್ ಮಾಡ್ತಾರೆ, ಜಿಮ್ಗೆ ಹೋಗೋದ್ರಿಂದ ಅವ್ರು ಸ್ಟ್ರಾಂಗ್ ಇದ್ದೇ ಇರ್ತಾರೆ. ಸೊ ಇವ್ರಿಗೆ ಫಿಸಿಕಲ್ ಅಂತ ಅಲ್ಲ, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಓವರ್ ಆಲ್ ಕೌಂಟ್ ಆಗುತ್ತೆ. ಬರೀ ಟಾಸ್ಕ್ ಆಡ್ಕೊಂಡೇನೆ ಬಿಗ್ ಬಾಸ್ ಗೆದ್ದವರು ತುಂಬಾ ಕಡಿಮೆ ಜನ. ಸೊ ವ್ಯಕ್ತಿತ್ವ ಅಂತ ಬಂದ ಈಗ ಅಶ್ವಿನಿ ಅವ್ರ ಬಗ್ಗೆನೂ ಹೇಳ್ಬೇಕಂತ ಅಂದ್ರೆ, ಈಗ ಅವ್ರ ವ್ಯಕ್ತಿತ್ವ ಹೊರಗಡೆ ನೆಗೆಟಿವ್ ಇದ್ರು ಕೂಡ ಅವರು ದೇವನಿಂದನೂ ಆಡ್ಕೊಂಡೇ ಬಂದಿದ್ದಾರೆ ಅಲ್ಲ. ಸೊ ಈ ಸತಿ ಈಗ ಕಾಂಪಿಟೇಷನ್ ನನಗೇನ್ ಅನಿಸ್ತಾ ಇದೆ, ಈ 3 ಜನದಲ್ಲಿ ಒಬ್ರಿಗೆ ವಿನ್ನರ್ ಆಗ್ಬೋದಾ ಅಂತ. ಒಂದು ಗಿಲ್ಲಿ ಪಕ್ಕ, ಇಲ್ಲ ಅಂದ್ರೆ ಮಿಸ್ ಆಯ್ತು ಅಂದ್ರೆ ಅಶ್ವಿನಿ ಅವರು ಕೊಡ್ತಾರೆ, ಇಲ್ಲ ಅಂದ್ರೆ ಧನುಷ್ ಕೊಡ್ತಾರೆ ಅಂತ. ಈ 3 ಜನದಲ್ಲಿ ಫೈಟ್ ಅಂತೂ ನಿಜವಾಗ್ಲೂ ಇದೆ ನನಗೆ ಕಾಣಿಸ್ತಿರಂಗೆ. ಈಗ ಕನ್ನಡ ಹೋರಾಟಗಾರ್ತಿ, ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನವನ್ನ ತೋರಿಸ್ತಾರೆ ಅಶ್ವಿನಿ ಅವರು. ಬಟ್ ನಿನ್ನೆ ನಡೆದಂತ ಒಂದು ಏನು ಆಸೆಗಳು ಏನಿದಾವೆ ಬರಿಬೇಕು ಅಂತ ಅಂದಾಗ ಅಲ್ಲಿ ಕನ್ನಡನೇ ತಪ್ಪಾಗಿ ಬರ್ದಿರ್ತಾರೆ. ಸೊ ಇದು ಹೌದು, ಅದು ನಾನು ನೋಡ್ದೆ, ಕನ್ನಡ ಎಲ್ಲೋ ತಪ್ಪಾಗಿ ಬರ್ದಿದ್ದು ನೋಡ್ದೆ. ಬಟ್ ಅವ್ರ ಬಗ್ಗೆ ಏನಂದ್ರೆ ಏನು ಹೇಳಕ್ಕೆ, ನಾನಿದ್ದಾಗಂತೂ ಅವ್ರು ಯಾವತ್ತೂ ಹಂಗ್ ಬಿಹೇವ್ ಮಾಡಿರ್ಲಿಲ್ಲ. ಸೊ ಅದೇನು ಹೋಗೋಕ್ಕಿಂತ ಮುಂಚೆ ಅವ್ರು ಬಿಹೇವ್ ಮಾಡ್ತಾ ಇದ್ರು, ಬಂದ್ಮೇಲೆ ಹಾಗೆ ಅವರು ತುಂಬಾನೇ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅವರು ಒಂದ್ ಚೇಂಜ್, ಒಂದ್ ಅವಕಾಶ ಕೊಡ್ತಾ ಇದಾರೆ. ಮೇ ಬಿ ಈ ಸೀಸನ್ ಶ್ರುತಿ ಮ್ಯಾಮ್ ಬಿಟ್ರೆ ಯಾರೋ ಹೆಣ್ಮಕ್ಳು ಗೆದ್ದಿಲ್ಲ ಅನ್ನೋದಕ್ಕೋಸ್ಕರನಾದ್ರೂ ಹೆಣ್ಮಕ್ಳು ಗೆಲ್ಲಿ ಅನ್ನೋರು ಕೆಲವು ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಗೊತ್ತಿಲ್ಲ, ಈಗ ಹೇಳಕ್ ಆಗಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಬಟ್ ಗಿಲ್ಲಿಗೆ ಕೊಟ್ಟಿಲ್ಲ ಕಪ್ಪು ಅಂದ್ರೆ ತುಂಬಾನೇ ಮೋಸ ತರ ಆಗೋಗ್ತಾ ಇದೆ. ಸೊ ಆ ಬೇಜಾರ್ ನನ್ಗೂ ಮೊನ್ನೆ ತುಂಬಾ ಫೀಲ್ ಆಯ್ತು. ಎಲ್ಲಾದ್ರೂ ಮಿಸ್ ಆಗ್ಬಿಡುತ್ತಾ ಗಿಲ್ಲಿಗೆ ಕಪ್ಪು ಅನ್ನೋದು ನನ್ಗೂ ಫೀಲ್ ಆಗಿದೆ ಅದು. ಓಕೆ ಮೇಡಮ್, ಈಗ ವೋಟ್ ಮಾಡಿದ್ರಾ ನೀವು? ಡೆಫಿನೆಟ್ಲಿ ಯಾಕೆ ಮಾಡ್ದೇ ಇರ್ತೀನಿ. ಯಾರಿಗ್ ಮಾಡಿದ್ದೀರಾ? ಆಬ್ವಿಯಸ್ಲಿ ನನಗೆ ಇಂಟರ್ವ್ಯೂ ಕೊಟ್ಟ ಮೇಲೂ ನಾನು ಅದನ್ನೇ ಹೇಳಿದ್ದೀನಿ, ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳಿ. ಅವನು ಬಿಟ್ರೆ ಇನ್ಯಾರಿಗೆ ಮಾಡ್ಲಿ ನಾನು ಇವಾಗ ಓಟ್ನ. ಈಗ ನನಗೆ ಮೊನ್ನೆ ನಿಜವಾಗ್ಲೂ ಸೀರಿಯಸ್ ಆಗಿ ಬೇಜಾರಾಯ್ತು, ಮಿಸ್ ಆಗಿ ಏನಾದ್ರು ಬೇರೆಯವ್ರ ಕಾಲ್ ತೀರ್ಕೊಂಡ್ಬಿಡ್ತಾ ಕಪ್ಪಿವಾಗ ಅಂತ ಹೇಳಿ. ಇಲ್ಲ ಈಗ ಓಕೆ, ಈಗ ಸುದೀಪ್ ಸರ್ ಫೈನಲ್ ಅಲ್ಲಿ ಸ್ಟೇಜ್ ಮೇಲೆ 2 ಕೈ ಹಿಡ್ಕೊಂಡಿರ್ತಾರೆ, ಒಂದು ರನ್ನರು ಒಂದು ವಿನ್ನರು. ಸೊ ಆ 2 ಕೈಯಲ್ಲಿ ಯಾವ್ದಿರ್ಬೇಕು, ಯಾವ ಜಾಗದಲ್ಲಿ ಇರ್ಬೇಕು ಅಂತ ನಿಮ್ಮ ಆಸೆ? ಡೆಫಿನೆಟ್ಲಿ ನನಗೇನ್ ಅನ್ಸುತ್ತೆ ಅಂದ್ರೆ, ಈ ಸೀಸನ್ ಕೊಟ್ರೆ ಇಬ್ರು ಕೈ ಇದ್ರೆ ಒಂದು ಅಶ್ವಿನಿ ಅವ್ರ ಕೈ ಇರ್ಬೇಕು, ಒಂದು ಗಿಲ್ಲಿ ಕೈ ಇರ್ಬೇಕು. ಬಿಕಾಸ್ ಅವ್ರು ಈಗ ವಿಲನ್ ಹೀರೋನು, ಈಗ ಅಶ್ವಿನಿ ವಿಲನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದಾರೋ, ಗಿಲ್ಲಿ ಹೀರೋ ಕಾಂಟ್ರಿಬ್ಯೂಷನ್ ಕೊಟ್ಟಿದಾರೋ. ಸೀಸನ್ 12 ಅಂತ ಬಂದಾಗ ಅಶ್ವಿನಿ ಗಿಲ್ಲಿ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ಓಕೆ, ವಿನ್ನರ್ ಅಲ್ಲಿ ಯಾರ್ದು, ರನ್ನರ್ ಅಲ್ಲಿ ಯಾರ್ದು ಅಂತ ಈಗ ಡಿಪೆಂಡ್ಸ್. ಇವಾಗ ಅಶ್ವಿನಿ ಅವ್ರ ಫ್ಯಾನ್ಸ್ ಅಶ್ವಿನಿ ಅವ್ರು ಗೆಲ್ಬೇಕು ಅಂತಾರೆ, ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾರೆ. ಬಟ್ ನನ್ಗೆ ಆಸೆ ಇರೋದು ಗಿಲ್ಲಿ ಗೆಲ್ಲಿ ಅಂತ ಇರೋದು. ಬಟ್ ಒಂದ್ ಕಡೆ ಎಲ್ಲೋ ಹೆಣ್ಮಕ್ಳಲ್ಲಿ ಯಾರು ಗೆದ್ದಿಲ್ಲ ಅಂತ ಒಂದು ಹೆಣ್ಣಾಗಿ ಯೋಚನೆ ಮಾಡ್ಬೇಕು ಅಂದಾಗ ಹೆಣ್ಮಕ್ಳಿಗೂ ಸೇರ್ಲಿ ಅಂತ. ಬಟ್ ಇವ್ರಿಬ್ರ ನಿಲ್ಸ್ಕೊಂಡ್ರೆ ಈ ಕಡೆಲಿ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ನೋಡೋಣ ಯಾರು ಬರ್ಬೋದು ಅನ್ನೋದು. ಯಾಕಂದ್ರೆ ಇವ್ರಿಬ್ರು ನನಗೆ ಧನುಷ್ ಗೆದ್ಬಿಡ್ತಾನ ಅಂತ ಫೀಲ್ ಆಗ್ತಾ ಇದೆ ಈಗ. ಹೇಳಕ್ಕಾಗಲ್ಲ ಯಾವ ತರ ಕಾಂಪಿಟೇಷನ್ ತುಂಬಾ ಇದೆ ಆದ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದೀಗ ಕೇಳಿಸ್ಕೊಂಡ್ರಿ ಸ್ಪರ್ಧಿಯಾದಂಥ ರಿಷಾ ಗೌಡ ಅವರ ಮಾತು ಕೂಡ ಇದಾಗಿತ್ತು. ಅಂತಂದ್ರೆ ಈಗ ಯಾರದೇ ರನ್ನರು ವಿನ್ನರು ಅಂತ ಅಂದ್ರೆ ಅಲ್ಲಿ ವಿನ್ನರ್ ಆಗಿ ಗಿಲ್ಲಿ, ಇಲ್ಲ ರನ್ನರ್ ಆಗಿ ಅಶ್ವಿನಿ ಗೌಡ ಅವರು ಇರಬೇಕು ಅನ್ನುವಂಥದ್ದು ಅವ್ರದ್ದು ಕೂಡ ಆಸೆ. ಸೊ ಅದು ಕೂಡ ಹೇಳಿದ್ರು, ನಾನು ಕೂಡ ಓಟ್ನ ಗಿಲ್ಲಿಗೆ ಮಾಡಿದ್ದೀನಿ, ಗಿಲ್ಲಿನೇ ವಿನ್ ಆಗಬೇಕು. ಒಂದು ವೇಳೆ ಗಿಲ್ಲಿ ವಿನ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ ಏನೋ ಒಂದು ಮೋಸ ನಡೆದಿದೆ ಅಂತಾನೆ ಅರ್ಥ ಅನ್ನುವಂಥ ಮಾತಲ್ಲಿ ಅವರು ಮಾತನಾಡಿದ್ದನ್ನ